ಏನಾಯ್ತಪ್ಪ? ಏನಾಯ್ತಮ್ಮ? ಲೇ ಕೇಶವ, ನೀನ್ ಯಾವಾಗ ಬಂದು ಮನೆಗೆ? ಆಗ್ಲೇ ಡ್ರೆಸ್ ಕೂಡ ಚೇಂಜ್ ಮಾಡಿದ್ಯಾ? ಏನ್ ಹೇಳ್ತಿದ್ದೀರಪ್ಪ? ನಾನು ಎಷ್ಟೊತ್ತಿನ ಮನೆಯಲ್ಲೇ ಓದ್ಕೊಳ್ತಿದ್ದೆ. ಲೇ ಸುಳ್ಳು ಹೇಳ್ಬೇಡ ಮೂರ್ಖ. ಆಗ್ಲೇ ಮರದ ಕೆಳಗಡೆ ನೀನ್ ಕಾಣಿಸ್ಲಿಲ್ವಾ? ನಾನು ಮರದ ಸುತ್ತ ತಿರುಗಿಸ್ಲಿಲ್ವಾ? ನನ್ನ ಪಂಚನ ಮರದ ಮೇಲೆ ಕಿತ್ತು ಎಸಿಲಿಲ್ವಾ? ಎಸಿಲಿಲ್ವಾ? ಏನಾಯ್ತ್ರಿ ಅಷ್ಟಕ್ಕೂ ನಿಮ್ಗೆ? ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ನಾನ್ ಬರೋ ಅಷ್ಟ್ರಲ್ಲೇ ಕೇಶವ ಮನೇಲಿ ಓದ್ಕೋತಿದ್ದ. ಅಪ್ಪಂಗೇನೋ ಆಗಿದೆ ಅಮ್ಮ. ಇಲ್ದಿರೋ ಪಂಚನ ಊಹಿಸ್ಕೊಳ್ತಿದ್ದಾರೆ. ಇಲ್ದಿರೋ ಗಂಗಾ ಮೇಡಮ್ನು ಇದಾರೆ ಅಂತ ಅನ್ಕೊಳ್ತಿದ್ದಾರೆ. ನನ್ನೂ ಹಾಗೆ ಊಹಿಸ್ಕೊಂಡಿರೋ ಹಾಗಿದೆ. ಯಾಕಪ್ಪ ಹೀಗೆ ಊಹೆನಲ್ಲೇ ಬದುಕ್ತಿದ್ದೀರಾ? ವಾಸ್ತವಕ್ ಬನ್ನಿ. ಹೌದು ರೀ, ಇಲ್ದಿರೋದ್ನ ಇದೆ ಅಂತ ಅನ್ಕೊಳ್ಳೋದು ರೋಗಕ್ಕೆ ಸಮಾನ. ಬುದ್ಧಿ ಭ್ರಮಣೆ ಅಂತಾರ ಅದಕ್ಕೆ. ಆ ರೋಗಕ್ಕೆ ಪರಿಹಾರನೇ ಇಲ್ಲ. ಹುಷಾರಾಗಿರೋದೇ ಅದಕ್ಕೆ ಪರಿಹಾರ. ಆಗ ಭಯ ಪಡಿಸ್ಬೇಡ್ವೆ. ನಿಜವಾಗ್ಲೂ ನನ್ಗೇನೋ ಆಗಿದೆ. ನಾನು ಈಗಲೇ ಪಂಚಾಂಗ ನೋಡ್ಬೇಕು. ಏನ್ರಿ? ಏನೇ? ಗಂಗಾ ಮೇಡಮ್ ಅವ್ರ ಬಗ್ಗೆ ಜೈ ಸರ್ ಏನ್ ಹೇಳಿದ್ರು? ಚಂದ್ರಿಕಾ ರಾಮಕೃಷ್ಣ ಅವ್ರ ಮೇಲೆ ಒಂದು ಕಣ್ಣಿಡ ಕೇಳಿದ್ದಾರೆ. ಹಾಗೆ ನಿಮ್ಮೇಲೂ ಕೂಡ. ಈ ಮಧ್ಯ ನೀನು ಕೇಶವ ಅವ್ರ ಜೊತೆ ತುಂಬಾ ಅನ್ಯೋನ್ಯವಾಗಿದ್ದೀರಲ್ವಾ? ಒಂದ್ ವೇಳೆ ಅವ್ರೇನಾದ್ರೂ ತಪ್ಪು ಮಾಡಿದ್ದಾರೆ ಅಂತ ಜೈ ಸರ್ ಗೊತ್ತಾದ್ರೆ ಏನ್ ನಡೆಯುತ್ತೆ ರೀ? ತಕ್ಷಣ ಗನ್ ತಗೊಂಡು ಹಕ್ಕಿಗಳನ್ನ ಹೊಡೆದಾಗೆ ಟಪ 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 ಅಂತ ಸುಟ್ಟು ಬಿಸಾಕ್ತಾರೆ. ಮತ್ತೆ ನಾವು ತಪ್ಪು ಮಾಡಿದ್ದೀವಿ ಅಂತ ನಿಮಗ್ ಗೊತ್ತಾದ್ರೆ ಏನ್ ಮಾಡ್ತೀರಪ್ಪ? ಗರುಡ ಪುರಾಣದಲ್ಲಿ ವಿಧಿಸುವ ಶಿಕ್ಷೆನೆಲ್ಲ ಇಲ್ಲೇ ಕೊಡ್ತೀನಿ. ಏನ್ ಚಿಕ್ಕಮ್ಮ, ಕಣ್ಣನ್ನ ಎಲ್ಲಿಟ್ಕೊಂಡು ನಡೀತಿದ್ಯಾ? ಮನುಷ್ಯರು ಕಾಣಿಸಲ್ವಾ? ಸಾರಿ ಕಂದ, ನೋಡ್ಕೊಳ್ಳಿಲ್ಲ. ಏನ್ ನೋಡ್ಲಿಲ್ಲ? ಹಾಲ್ ಏನಾದ್ರು ಮಾರ್ಕೆಟ್ ಅಂತ ಅನ್ಕೊಂಡಿದ್ದೀರಾ? ಮನೇಲಿ ಇರೋದೇ 5 ಜನ. ಅಷ್ಟು ನೋಡ್ಕೊಂಡು ನಡೆಯಕ್ಕಾಗಲ್ವಾ? ಅಷ್ಟು ಬ್ಯುಸಿ ಆಗಿದ್ದೀರಾ? ಏನೇ ಜೈ ಎಷ್ಟು ಸೀರಿಯಸ್ ಆಗಿದ್ದಾನೆ? ಪಾರ್ಕ್ ಎಫೆಕ್ಟ್ ಅಂತೀಯಾ? ಅದೇ ಆಗಿರುತ್ತೆ. ನಮ್ಮೇಲಿರೋ ಕೋಪನ ಅವಳ ಮೇಲೆ ತೋರಿಸ್ತಿರೋ ಹಾಗಿದ್ದಾನೆ. ಏನ್ ಜೈ, ಏನಾಗಿದೆ ನಿನ್ಗೆ? ಯಾವತ್ತೂ ಇಲ್ಲೇ ಇರೋದು ಇವತ್ತು ಈ ರೀತಿ ನಡ್ಕೋತಿದ್ಯಾ? ಇನ್ ಮುಂದೆ ನಾನು ಹೀಗೆ ಇರ್ತೀನಿ ಅಜ್ಜಿ. ನಿಮಗೇನಾದ್ರೂ ಅಭ್ಯಂತರ ಇದ್ರೆ ಹೇಳಿ. ಅಭ್ಯಂತರ ಇದೆ. ಚಿಕ್ಕವರು ದೊಡ್ಡವರು ಅಂದೇನೆ ತಾಯಿ ಸ್ಥಾನದಲ್ಲಿರೋ ಕಲ್ಪನಾ ಮೇಲೆ ಕೋಪ ಮಾಡ್ಕೋತೀಯ? ಇಂಥ ಕೆಟ್ಟ ಸಂಸ್ಕಾರನ ಎಲ್ಲಿಂದ ಕಲ್ತ್ಕೊಂಡೋ? ಪರವಾಗಿಲ್ಲ ಬಿಡಿ ಅಜ್ಜಿ. ರೇಗಾಡಿದ್ದು ನನ್ ಮಗ ತಾನೆ, ನನ್ಗೇನ್ ಬೇಜಾರಿಲ್ಲ. ನಿನಗ್ ಬೇಜಾರಾಗಿಲ್ಲ ಅಂದ್ರು ಅವನ್ ಆ ರೀತಿ ಮಾತಾಡಬಾರ್ದು. ಆದ್ರೂ ಯಾಕೆ ಇಷ್ಟೊಂದು ಕೋಪ ಜೈ? ಏನೋ ಗೊತ್ತಿಲ್ಲದೆ ಡಿಕ್ಕಿ ಹೊಡೆದ್ಲು ಅಷ್ಟೇ ತಾನೆ? ಚಿಕ್ಕಮ್ಮ ನೋಡ್ದೇನೆ ಡಿಕ್ಕಿ ಹೊಡೆದ್ಲು. ಬದುಕಿರೋ ಗಂಗಾ ನನ್ನ ಹತ್ರಕ್ಕೆ ಬರ್ತಿಲ್ಲ. ಅವಳಿಗೋಸ್ಕರ ಎಷ್ಟು ಅಂತ ಹುಡುಕ್ಲಿ, ಎಲ್ಲಿ ಅಂತ ಹುಡುಕ್ಲಿ? ತಾಳ್ಮೆ ಮಿತಿ ಮೀರಿ ಕೋಪ ಬರ್ತಿದೆ. ಈ ಹೊಸ ಟೆನ್ಷನ್ ಏನ್ ಚಂದ್ರಿಕಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಪೌಡ್ರು. 2 ದಿನ ಹುಡುಕಿದ್ದಕ್ಕೆ ತಾಳ್ಮೆ ಹೋಗಿ ಕೋಪ ಬಂತ. ಆದ್ರೂ ಅವಳನ್ನ ಭೇಟಿ ಮಾಡ್ಬೇಕು ಅಂತ ನನಗೆ ಯಾಕೆ ಅನಿಸ್ಬೇಕು? ಅವಳಿಗೂ ಅನಿಸ್ಬೇಕಲ್ವಾ? ನನ್ನನ್ನು ಭೇಟಿ ಮಾಡಬಾರ್ದಾ? ಅಂತ ತಪ್ಪು ನಾನೇನ್ ಮಾಡಿದ್ದೀನಿ?
ಅವಳು ಇಲ್ಲ ಅಂತ 8 ವರ್ಷದಿಂದ ತಲೆ ಕೆಟ್ಟೋದವ್ರಾಗ ಬದುಕಿದ್ದೀನಿ. ಜೀವಂತವಾಗಿದ್ದು ಕೂಡ ಇಷ್ಟು ದಿನದಲ್ಲಿ ಒಂದಿನ ಕೂಡ ಅವಳು ನನ್ನ ನೋಡಕ್ ಬರ್ಲಿಲ್ಲ ಅಂದ್ರೆ ಅವಳ ಬಗ್ಗೆ ನಾನು ಏನ್ ಅನ್ಕೋಬೇಕು? ಗಂಗಾ ಯಾವ ಪರಿಸ್ಥಿತಿಲಿ ಇದ್ದಾಳೋ ಜೈ. ಯಾವ ಪರಿಸ್ಥಿತಿಲಿ ಇದ್ರೂ ಸರಿ, ಹೆಂಡತಿಗೆ ಗಂಡ ಮುಖ್ಯನೇ ಅಲ್ವಾ ಅಜ್ಜಿ? ಮುಖ್ಯನೇ ಕಂದ, ಆದ್ರೆ ಗಂಗಾ ಬರೋಕಾಗ್ದೇ ಇರೋ ಪರಿಸ್ಥಿತಿಲಿ ಇದ್ದಾಳೇನೋ. ಹಾಗಿದ್ದಾಗ ಅವಳ ಪರಿಸ್ಥಿತಿ ನನಗೆ ತಿಳಿಸ್ಬೇಕು ಅಲ್ವಾ? ಅದೂ ಇಲ್ಲ. 8 ವರ್ಷದಿಂದ ದೂರದಲ್ಲೇ ಇದ್ದಾಳೆ ಅಂದ್ರೆ ಏನರ್ಥ? ಪೌಡ್ರು, ಇದು ಕನಸ ನಿಜನಾ? ಚಂದ್ರಿಕಾ, ಇದು ನಿಜನೇ ಕನ್ಸ? ಒಂದ್ಸಲ ನನ್ ಗಿಲ್ಲಿ. ನೀನ್ ಕೂಡ ನನಗೆ ಗಿಲ್ಲು. ಅಬ್ಬಾ, ಇದು ಕನ್ಸಲ್ಲ ಪೌಡ್ರು. ನಿಜಾನೇ ಚಂದ್ರಿಕಾ. ನಮ್ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು. ಇಷ್ಟು ದಿನ ನಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಕ್ತು. ಪೌಡ್ರು, ಆ ದೇವ್ರು ನಮ್ ಪರವಾಗಿದ್ದಾನೆ. ಈ ಆಸ್ತಿ ಎಲ್ಲ ನಮಗೆ ಸಿಗುತ್ತೆ. ನಮ್ ಮಗಳು ಈ ಮನೆ ಸೊಸೆ ಆಗ್ತಾಳೆ. ನಾವು ಈ ಮನೆ ಯಜಮಾನರಾಗ್ತೀವಿ.